ನೋಡ್ಬೇಕು ನೋಡ್ರಿ ನಮ್ಮ ಆಟನ. ಇದ್ದೀವ್ ನೋಡ್ರಿ ನಾವು ಹಾಡೋರು, ಕುಣಿಯೋರು, ಕುಣಿಸೋರು, ನಗಿಸೋರು. ಭಾರತ ಭಾಗ್ಯ ವಿಧಾತ, ಭಾರತ ಭಾಗ್ಯ ವಿಧಾತನ ಕಥೆ ಹೇಳಕ್ ಬಂದಿದ್ದೀವಿ ಸ್ವಾಮಿ ನಾವು. ಹಿಂಗಂತ ಆಡೋರು ಮತ್ ನೋಡೋರು ನಡುವೆ ಒಂದು ಒಪ್ಪಂದ ಮಾಡ್ಕೊಂಡು ಶುರು ಮಾಡೋಣ ಸ್ವಾಮಿ ನಮ್ಮ ಆಟನ. Şutur. Pardon. It's about one who shaped our country's future. Oh, ನಮ್ಮ ಫ್ಯೂಚರ್ ರೂಪಿಸಿದವರ ಯಾರು ಸಾಫ್ಟ್ವೇರ್ ಇಂಜಿನಿಯರೇ ಇರಬೇಕು. ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ ಲೇ, ಸೋಷಿಯಲ್ ಇಂಜಿನಿಯರ್. ನಮ್ಮ ಸಮಾಜದ ಓರೆ ಕೋರೆಗಳನ್ನೆಲ್ಲ ನಟ್ಟು ಬೋಲ್ಟ್ಗಳನ್ನೆಲ್ಲ ತಿರುಗಿಸಿ ಸರಿ ಮಾಡಿ ಇವತ್ತಿನ ಸಮಾಜಕ್ಕೆ ಚಾಲನೆ ನೀಡಿದವರು ಅವರು. ನಾನು ಪ್ರತಿಷ್ಠಿತ ಕೊಲಂಬಿಯಾ ಯೂನಿವರ್ಸಿಟಿಯ ಚಾನ್ಸಲರ್. ಈ ಸಲ ನಾವು ನಮ್ಮ ಯೂನಿವರ್ಸಿಟಿಯ 250 ವರ್ಷದ ಸುದೀರ್ಘ ಇತಿಹಾಸದಲ್ಲಿ ನಮ್ಮ ಯೂನಿವರ್ಸಿಟಿಯ ಶ್ರೇಷ್ಠ ವಿದ್ಯಾರ್ಥಿ ಯಾರು ಅಂತ ಸಮೀಕ್ಷೆ ಮಾಡಿದ್ವಿ. ಆ ವಿದ್ಯಾರ್ಥಿಯು ಇಲ್ಲಿ ಓದುತ್ತಿದ್ದಾಗಲೂ ಅತ್ಯುನ್ನತ ನಡತೆ ಹಾಗೂ ಚಾತುರ್ಯತೆಯನ್ನು ಪ್ರದರ್ಶಿಸಿರಬೇಕು ಹಾಗೂ ಇಲ್ಲಿಂದ ಪಡೆದ ವಿದ್ಯೆಯನ್ನು ಮನುಕುಲದ ಏಳಿಗೆಗಾಗಿ ಬಳಸಿರಬೇಕು. ಹಾಗೆ ಯಾರು ಮಾಡಿದ್ದಾರೆ ಅಂತ ಹುಡುಕಿದಾಗ ನಮಗೆ ಸಿಕ್ಕ ಹೆಸರು ಒಬ್ಬ ಭಾರತೀಯನದು. ಸೊ ಹ್ಯಾಟ್ಸ್ ಆಫ್ ಇಂಡಿಯಾ, ಹ್ಯಾಟ್ಸ್ ಆಫ್ ಇಂಡಿಯಾ.
ಜಗತ್ತಿನ 6 ಶ್ರೇಷ್ಠ ಎಕಾನಮಿಸ್ಟ್ಗಳಾದ ಗುನಾರ್ ಮಿರ್ಡಾನ್, ಆ್ಯರನ್ ಸ್ಮಿತ್ ಅಂತಹ ಅರ್ಥಶಾಸ್ತ್ರಜ್ಞರ ಸಾಲಿನಲ್ಲಿ ನಮ್ಮಪ್ಪ ಆ ಭಾರತ ಭಾಗ್ಯ ವಿಧಾತನ ಇಡೀ ವಿಶ್ವ ನೆನೆಸ್ಕೊಳ್ಳುತ್ತೆ. ಆ ನಮ್ಮ ಭಾರತ ಭಾಗ್ಯ ವಿಧಾತ. ಅಯ್ಯೋ, ಐ ಕಾಂಟ್ ವೇಟ್ ಎನಿಮೋರ್. ಅಕ್ಕ, ಅಣ್ಣ, ಯಾರು ನನ್ನ ದೇಶದ ಭಾಗ್ಯ ವಿಧಾತ? ಅವರೊಬ್ರು ಲಾಯರ್ ಆಗಿದ್ರು, ಅವರೊಬ್ರು ಪ್ರೊಫೆಸರ್ ಆಗಿದ್ರು, ಹಾಗೂ ಹಲವಾರು ಶಾಲಾ ಕಾಲೇಜುಗಳ ಸ್ಥಾಪನೆಗೆ ಕಾರಣಕರ್ತರೂ ಆಗಿದ್ರು. ಸ್ತ್ರೀ ಸಮಾನತೆಯ ಹೋರಾಟಗಾರ, ಜಾತಿ ವಿನಾಶದ ಸಂಚಾಲಕ, ಅರ್ಥಶಾಸ್ತ್ರಜ್ಞ, ಸಮಾಜಶಾಸ್ತ್ರಜ್ಞ, ಪ್ರತಿ ಪ್ರಜೆಗೂ ಹಕ್ಕನ್ನು ಕೊಟ್ಟು ಅವರವರ ಕರ್ತವ್ಯಗಳನ್ನು ನಿರ್ದೇಶಿಸಿದವರು. ನಮ್ಮ ಸಂವಿಧಾನದ ಶಿಲ್ಪಿ, ಭಾರತ ಭಾಗ್ಯ ವಿಧಾತ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಸುಳಿವಂತೆ ಭೂಮಿ ತಾಯಿ ಸ್ಮರಿಸಿ ಮೆರೆಸಿ ಕಾಯುತ್ತಿಹಳೋ, ನಡುನೀಲಿ ಬಾನಿನಲ್ಲಿ ಬೆಳಗೋ ಸೂರ್ಯ ಬರಲು. ಸಿರಿವಂತೆ ಭೂಮಿ ತಾಯಿ ಮಳೆಯಲ್ಲಿ ತೋಯುತ್ತಾ, ಅಂಟಿದ ಶಾಪವ ಹಿಕ್ಕಿ ತೊಳೆಯುತ್ತಾ, ಬಲಕಂದ ಬಲ್ಲಾನೋ ಅಂತಂದು ಕುಣಿಯುತ್ತಾ, ಭಾರತ ಭಾಗ್ಯ ವಿಧಾತ, ಈ ಸಮತೆಯ ಸಾವಿರ ಸೂತ, ಭಾರತ ಭಾಗ್ಯ ವಿಧಾತ, ಈ ನೆಲದ ನಿಜಾವಧೂತ. सबका सम्मति दे भगवान, ईश्वर अल्लाह तेरा नाम, सबका सम्मति दे भगवान. ಬಹು ಕಾಲದಿಂದ ಬಹು ಜಲನದಿಂದ ಬಹು ಬಯಕೆಯಿಂದ ನಿನ್ನ ದಾರಿ ಕಾದೆವು, ಗಿರಿಗೆಟ್ಟ ಬೇಡಿ ಗುರಿ ಕಳಚಿ ಬಿದ್ದು ಗಿರಿ ನಾವು ತಗಡಿದು ನಿಂತೆವು. ಬಹು ಕಾಲದಿಂದ ಬಹು ಜತನದಿಂದ ಬಹು ಬಯಕೆಯಿಂದ ನಿನ್ನ ದಾರಿ ಕಾದ, ಗಿರಿಗೆಟ್ಟ ಬೇಡಿ ಗುರಿ ಕಳಚಿ ಬಿದ್ದು ಗಿರಿ ನಾವು ತಗಡಿದು ನಿಂತು, ದಣಿ ಹೊಡೆದರೇನು ದಣಿ ಬಿದ್ದರೇನು ಪ್ರತಿಗಾಯದಲ್ಲೂ ನಿನ್ನ ಹೆಸರ ಬರೆದೆವು. ಮೂರು ಬಣ್ಣದಲ್ಲಿ ಮೂರು ಬಾಳಸಿ ಚಕಡಗಿದ್ದಲ್ಲಿ ಗುರುವಿಗೆದ್ದೆವು. असली इम्तिहान तो अब आएगा जवाहर, जब हमें अपनी सरकार बनानी और चलानी पड़ेगी. हम तैयार है बापू. एक और बात का ख्याल रखना होगा आपको. 14 में से 60 लोग ऐसे हों जो कांग्रेस के नाम, और ये भी कि आपके मंत्रिमंडल में औरतें हों, मुसलमान हों, पारसी हों, सिख हों और हरिजन हों. बाबू जगजीवन राम जी का भी नाम हमारे फहरिस्त में है. और अम्बेडकर, वो नया पुराना विरोधी है. तो ये बात भी सच है कि संविधान और कानून के बारे में जितना वो जानता है, शायद कोई जानता हो पूरे देश में. और अगर आपने अम्बेडकर के ज्ञान और अनुभव का फायदा नहीं उठाया तो नुकसान उसका नहीं, हिंदुस्तान का होगा.
ಒಂದೇ ನಂಬಿಕೆ ಇರುವುದು ಇದ್ರೆ ಒಳ್ಳೆಯದು. ಆದರೆ ಹೀಗೆ ಬೇರೆ ಬೇರೆ ವಿಚಾರಧಾರೆಗಳು ಒಂದು ಕಡೆ ಸೇರಿ ಚರ್ಚೆ ಮಾಡಿ ಸಹಮತಕ್ಕೆ ಬಂದಿರುವುದು ವಿಶ್ವದಲ್ಲಿ ಎಲ್ಲಾದರೂ ಇದೆಯಾ? ಯಾಕಿಲ್ಲ? 12ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಶರಣ ಚಳುವಳಿ ನಡೆದಾಗ ಎಲ್ಲ ಜಾತಿಯ, ಎಲ್ಲ ವಿಚಾರಧಾರೆ, ಎಲ್ಲ ಆಶಯದ ಜನರು ಒಂದೆಡೆ ಸೇರಿ ಚರ್ಚೆ ಮಾಡ್ತಿದ್ರು. ಈಗ ಅಲ್ಲಾಗಿದ್ದನ್ನ ಮತ್ತೆ ನಿಜ ರೂಪಕ್ಕೆ ತರುವ ಐತಿಹಾಸಿಕ ಅವಕಾಶ ನಮಗೆ ಸಿಕ್ಕಿದೆ. ಲೆಟ್ ಅಸ್ ಕ್ರಿಯೇಟ್ ದಿಸ್. ಒಡನಾಡಿಗಳು, ಇದು ನಮ್ಮ ಸಂವಿಧಾನ. ಇನ್ನು ಮುಂದೆ ಇದೇ ನಮ್ಮ ಬೆಳಕು, ಇದೇ ನಮ್ಮ ಕನ್ನಡ. ಇನ್ನೂ ತನಕ ಈ ನೆಲ ಯಾವುದೆಲ್ಲ ಮೌಲ್ಯಗಳನ್ನು ಪ್ರತಿಪಾದಿಸಿತ್ತೋ ಅದೆಲ್ಲವೂ ಗೌಣ. ಇನ್ನು ಮುಂದೆ ನಮ್ಮ ನೆಲದ ಮಹಾಮೌಲ್ಯ ಸಮತೆ, ಮಮತೆ, ಸ್ವಾತಂತ್ರ್ಯ ಮತ್ತು ಈ ಅಡಿಪಾಯದ ಮೇಲೆ